ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಹೆಂಗದಿರಿ ನೀವೆಲ್ಲ ಆರಾಮದಿರಿ ಅಂತ ಅನ್ಕೊಳಕತ್ತೀನಿ. ಸೊ ಇವತ್ತು ಒಂದು ರಿಕ್ವೆಸ್ಟೆಡ್ ವಿಡಿಯೋ ಮಾಡಕತ್ತೀನಿ. ಸುಮಾರು ಜನ ಕೇಳಕತ್ತಿದ್ರಿ ಧಾರವಾಡ ಭಾಷೆದೊಳಗೆ ಬ್ಲಾಗ್ ಬೇಕು ಅಂತ. ಅದರಲ್ಲೂ ವಿಡಿಯೋಗೆ ಭಾಳ ರಿಕ್ವೆಸ್ಟ್ ಇದ್ದಿತ್ತು ಸವಿರುಚಿ ಸೊಬಗು ಚಾನಲ್ ಅವ್ರದ್ದು. ಅಂದ್ರೆ ಅವರು ನನ್ನ ಫ್ರೆಂಡ್ ಅದರ ನಾಗೇಶ್ ಅಂತ. ಅವ್ರದ್ದು ಒಂದು ರೆಸಿಪಿ ಚಾನಲ್ ಐತಿ. ಅದು ಉತ್ತರ ಕರ್ನಾಟಕದ ರೆಸಿಪಿಗಳು ಭಾಳ ಇರ್ತೈತಿ ಅದ್ರಾಗ. ಸೊ ಭಾರಿ ಮಸ್ತ್ ಇರ್ತೈತಿ, ನೀವಿನ್ನೂ ನೋಡಿಲ್ಲ ಅಂದ್ರೆ ನೋಡಿರಿ. ಹಂಗೆ ಅವರು ಯಾವಾಗಲೂ ಫೋನ್ ಹಚ್ಚಿದಾಗ ನಂಗೆ ಯಾವಾಗಲೂ ಹೇಳ್ತಾನೆ ಇದ್ದರು, ಅಕ್ಕ ನೀವು ಡೈಲಿ ವ್ಲಾಗ್ ಮಾಡಿರಿ, ಅದರೊಳಗೆ ನಮ್ಮ ಭಾಷೆ ಮಾತಾಡ್ರಿ, ಭಾಳ ಚಂದ ಇರ್ತಿತ್ತು ಅಂತ. ಸೊ ಅದಕ್ಕೋಸ್ಕರ ಇವತ್ತು ನಾನು ಧಾರವಾಡ ಭಾಷೆದೊಳಗೆ ವ್ಲಾಗ್ ಮಾಡಕತ್ತೀನಿ. ಸೊ ನಿಮ್ಗೆ ಹೆಂಗೆ ಅನ್ನಿಸ್ತೈತಿ ಅಂತ ನನಗೆ ಖಂಡಿತ ಕಮೆಂಟ್ ಸೆಕ್ಷನ್ ಒಳಗೆ ತಿಳಿಸ್ರಿ. ಸೊ ಇವತ್ತಿನ ದಿನ ಹೆಂಗೆ ಹೋಗ್ತೈತಂತ ನಿಮ್ಮ ಜೊತೆ ಕೂಡ ಶೇರ್ ಮಾಡ್ತೀನಿ ಅಂತ. ಸೊ ಒಂದಷ್ಟು ಕ್ಲಿಪ್ಪಿಂಗ್ಸ್ ಇದ್ದಾವೆ, ಬರ್ರಿ ನೋಡ್ಕೊಂಬರೋಣ. ಈಗ ಟೈಮ್ ಆಗೈತಿ 7:30. ಈಗ ಹಾಲು ಕಾಯ್ಸಕ್ಕೆ ಇಟ್ಟಿದ್ನೆ, ಹಾಲು ಉಕ್ಕಕತ್ತವಲ್ಲ. ಸೊ ಇವಾಗ ಸ್ಟವ್ ಆಫ್ ಮಾಡಿ ಕಾಫಿಗೆ ಇಟ್ಟೀನಿ. ಸೊ ಕಾಫಿ ಕುಡಿಲಿಲ್ಲ ಅಂದ್ರೆ ಏನೋ ಒಂಥರ ಸಮಾಧಾನ ಆಗಂಗಿಲ್ಲ, ಕೆಲಸನ ಮುಂದೆ ಹೋಗಂಗಿಲ್ಲ. ಮೊದಲೇಕ್ಕ ಕಾಫಿ ಕುಡಿಬೇಕು. ಮತ್ತು ನಾವು ಸಂಜೆಗೆ ಕಾಫಿ ಕುಡಿಯೋದು, ಇಲ್ಲಾಂದ್ರೆ ಇಲ್ಲ, ಚಾನ ಭಾಳ ಕುಡಿಯೋದು ನಾವು. ಇವಾಗ ಟೈಮ್ ಆಗೈತಿ 8:30. ಸೊ ಇವಾಗ ನಾನು ಬ್ರೇಕ್ಫಾಸ್ಟಿಗೆ ಕೂಡ ರೆಡಿ ಮಾಡಕತ್ತೀನಿ. ಸೊ ಇವತ್ತು ಏನೋ ಅಂತ ಸ್ಪೆಷಲ್ ಇಲ್ಲ. ಇವತ್ತು ನಾನು ನಮ್ಮ ಉತ್ತರ ಕರ್ನಾಟಕದ ಸ್ಪೆಷಲ್ ಉಪ್ಪಿಟ್ಟು ಮಾಡಕತ್ತೀನಿ. ಉಪ್ಪಿಟ್ಟು ಏನು ಸ್ಪೆಷಲ್ ಐತೆ ಅಂತ ನೀವು ಅನ್ಕೋತಿರ್ಬೋದು. ಸೊ ಇದು ಒಂದು ಹೊಸ ಥರ ಐತಿ ರೆಸಿಪಿ. ನೀವು ಕೂಡ ಒಮ್ಮೆ ಖಂಡಿತ ಟ್ರೈ ಮಾಡಿರಿ, ನಿಮಗೂ ಚಲೋ ಅನ್ನಿಸ್ತೈತಿ. ಸೊ ಬರ್ರಿ ಇವತ್ತು ನಾನು ಹೆಂಗೆ ಉಪ್ಪಿಟ್ಟು ಮಾಡ್ತೀನಿ ಅಂತ ನಿಮ್ಗೆ ಕೂಡ ತೋರಿಸ್ತೀನಿ ಅಂತ. ಬರ್ರಿ. ಸ್ವಲ್ಪ ಸಬ್ಬಸಿಗೆ ಸೊಪ್ಪು ಐತಿ, ಇದನ್ನು ನಾನು ಇವತ್ತು ಉಪ್ಪಿಟ್ಟಿಗೆ ಹಾಕಾಕತ್ತೀನಿ. ಚೆನ್ನಾಗಿ ತೊಳೆದು ಹೆಚ್ಕೊಳಕತ್ತೀನಿ. ಈಗ ನೋಡಕತ್ತಿರಲ್ಲ, ಸಬ್ಬಸಿಗೆ ಸೊಪ್ಪು ಹೆಚ್ಚಿಟ್ಕೊಂಡಿನಿ, ಒಂದು ಉಳ್ಳಾಗಡ್ಡಿ ಹೆಚ್ಚಿನಿ, ಹಂಗೆ 4 ಹಸಿಮೆಣ್ಸಿನ್ಕಾಯಿ ಕರಿಬೇವನ್ನ ಹೆಚ್ಚಿಟ್ಕೊಂಡಿನಿ. ಹಂಗೆ ಇವಾಗ ಒಂದು ಪಾತ್ರೆಗೆ ನಾನು 3 ಟೇಬಲ್ ಸ್ಪೂನಷ್ಟು ಎಣ್ಣೆ ಹಾಕ್ಕೊಳಕತ್ತೀನಿ. ಎಣ್ಣೆ ಭಾಳ ಇದ್ದಷ್ಟು ಉಪ್ಪಿಟ್ಟು ಚೆಂದ ಆಕ್ಕೈತಿ. ಈಗ ಸಾಸಿವೆ ಹಾಕ್ಕೊಳಕತ್ತೀನಿ. ನೀವು ಹೆಂಗೆ ಉಪ್ಪಿಟ್ಟು ಮಾಡ್ತೀರಿ ಹಂಗೆ ಐತಿ ಇದು ಕೂಡ ರೆಸಿಪಿ. ಅಂದ್ರೆ ಇದು ಎಕ್ಸ್ಟ್ರಾ ಏನಂದ್ರೆ ಸಬ್ಬಸಿಗೆ ಸೊಪ್ಪು ಹಾಕ್ಕೊಂಡಿನಿ. ನೀವು ಒಮ್ಮೆ ಹಾಕಿ ಉಪ್ಪಿಟ್ಟು ಮಾಡಿರಿ, ಭಾಳ ಚಂದ ಇರುತ್ತೆ. ಸೊ ಇವಾಗ ಕಡಲೆಬೇಳೆ ಉದ್ದಿನಬೇಳೆ ಹಾಕ್ಕೊಂಡಿನಿ. ಇದು ಒಟ್ಟು ಕಲರ್ ಚೇಂಜ್ ಆಗಬೇಕು. ಈಗ ನಾನು ಮೆಣಸಿನ್ಕಾಯಿ ಹಾಕ್ಕೊಳಕತ್ತೀನಿ. ಇಲ್ಲಿ ನಾನು 4 ಮೆಣಸಿನ್ಕಾಯಿನ ಹಾಕ್ಕೊಂಡಿನಿ. ಹಂಗೆ ಕರಿಬೇವು ಹಾಕ್ಕೊಳಕತ್ತೀನಿ. ಸೊ ಇದೊಟ್ಟು ಬಾಡ್ಸೋಣಂತ. ನೆಕ್ಸ್ಟು ನಾನು ಸಬ್ಬಸಿಗೆ ಸೊಪ್ಪನ್ನ ಹಾಕ್ಕೊಳಕತ್ತೀನಿ. ಇದನ್ನು ಹಾಕೋದ್ರಿಂದ ಟೇಸ್ಟ್ ಅಂತೂ ಸಖತ್ತಾಗಿರ್ತೈತಿ. ಉಪ್ಪಿಟ್ಟಂತೂ ಮಸ್ತ್ ಆಕ್ಕೈತಿ. ನಿಮಗೂ ಯಾವಾಗಲೂ ಒಂದೇ ಥರ ಉಪ್ಪಿಟ್ಟು ತಿಂದು ಬೇಸರಾಗಿದ್ರೆ ಒಮ್ಮೆ ಈ ರೆಸಿಪಿನ ಟ್ರೈ ಮಾಡಿರಿ, ನಿಮಗೂ ಚಲೋ ಅನಿಸುತ್ತೆ. ಸೊ ಇವಾಗ ನೆಕ್ಸ್ಟು ನಾನು ಉಳ್ಳಾಗಡ್ಡಿ ಹಾಕ್ಕೊಳಕತ್ತೀನಿ. ಇದಕ್ಕನ ತಟ್ಟಿಗೆ ಉಪ್ಪು ಹಾಕೋನು. ಉಪ್ಪು ಹಾಕೋದ್ರಿಂದ ಬೇಗ ಬೇಯ್ತೈತಿದು. ಒಮ್ಮೆ ಚಂದಾಗ ಮಿಕ್ಸ್ ಮಾಡ್ಕೊಳ್ಳೋನು. ಇದ್ರ ಮ್ಯಾಗ ಒಂದು ಪ್ಲೇಟ್ ಮುಚ್ಚಕತ್ತೀನಿ, ಅಂದ್ರೆ ಬೇಗ ಬೇಯ್ತೈತಿದು. ಈಗ ಇದೇ ಕಪ್ನಾಗನ ನಾನು 1.5 ಕಪ್ಪಷ್ಟು ರವೆ ತೊಗೊಳಕತ್ತೀನಿ. ನೆಕ್ಸ್ಟು ಇಲ್ಲಿ ನಾನು 3/4 ಗ್ಲಾಸಷ್ಟು ನೀರು ಹಾಕಿ ಉಪ್ಪು ಹಾಕ್ಕೊಳಕತ್ತೀನಿ. ಹಂಗೆ ಅರ್ಶಿಣ ಪುಡಿನೂ ಹಾಕ್ಕೊತೀನಿ. ಇದನ್ನು ಮಿಕ್ಸ್ ಮಾಡಿ ಪ್ಲೇಟ್ ಮುಚ್ಚಿ ಇಡೋಣಂತ. ಈಗ ನೋಡಕತ್ತಿರಲ್ಲ, ಕುದಿ ಬಂದೈತಿ. ಸೊ ಇದಕ್ಕನ ಒಟ್ಟು ಕಾಯಿ ತುರಿ ಹಾಕ್ಕೊಂಡಿನಿ. ಸೊ ಇದನ್ನು ಹಾಕೋದ್ರಿಂದನೂ ಟೇಸ್ಟ್ ಮಸ್ತ್ ಆಕ್ಕೈತಿ. ಬೇಕಂದ್ರೆ ನೀವು ನಿಂಬೆಹಣ್ಣಿನ ರಸ ಕೂಡ ಹಾಕ್ರಿ, ಅದು ಚೆಂದ ಇರ್ತೈತಿ. ಸೊ ಇವಾಗ ರವೆನೂ ಹಾಕಿ ಚೆಂದಾಗಿ ಮಿಕ್ಸ್ ಮಾಡಕತ್ತೀನಿ. ಒಂದು ಪ್ಲೇಟ್ ಕೂಡ ಮುಚ್ಚಿನಿ. ಇನ್ನೇನು ಸದ್ಯಕ್ಕನ ಉಪ್ಪಿಟ್ಟು ರೆಡಿ ಆಕ್ಕೈತಿ. ಸೊ ಈಗ ನೋಡಕತ್ತಿರಲ್ಲ, ಉಪ್ಪಿಟ್ಟು ರೆಡಿ ಆಗೈತಿ. ಈಗ ಉಪ್ಪಿಟ್ಟು ಕೂಡ ರೆಡಿ ಆಗೈತಿ. ನಾನು ಇವಾಗ ನಾಷ್ಟ ಮಾಡೋದೈತಿ. ಸೊ ಇವಾಗ ನಾನು ನಾಷ್ಟ ಮಾಡಿ ಬರೋದ್ರೊಳಗೆ ಪಟ್ ಅಂತ ನೀವು ಒಂದು ವಿಡಿಯೋನ ನೋಡ್ಕೊಬರ್ರಿ. ಸೊ ಫ್ಲಿಪ್ಕಾರ್ಟಿಂದ ಒಂದು ಪಾರ್ಸಲ್ ಬಂದಿತ್ತು. ಸೊ ಅದನ್ನು ಕೂಡ ನಾನು ರೆಕಾರ್ಡ್ ಮಾಡೀನಿ. ಸೊ ಅದು ಏನು ಅಂತ ನೀವು ಈಗ ನೋಡ್ಕೊಂಬನ್ರಿ. ಸೊ ಅಷ್ಟರೊಳಗೆ ನಾವು ನಾಷ್ಟ ಮಾಡ್ತೀವಂತ. ಹಂಗನ ನಾಷ್ಟ ಅಂತೂ ಇವತ್ತು ಭಾರಿ ಚೆಂದ ಆಗೈತಿ. ಯಾಕಂದ್ರೆ ಇವತ್ತು ನಾನು ಸ್ಪೆಷಲಾಗಿ ಉಪ್ಪಿಟ್ಟು ಮಾಡೀನಲ್ಲ, ಅದಕ್ಕೋಸ್ಕರ. ಸೊ ನೀವೊಮ್ಮೆ ಟ್ರೈ ಮಾಡಿರಿ. ಹಂಗೆ ಈಗ ನೀವು ಫ್ಲಿಪ್ಕಾರ್ಟಲ್ಲಿ ನಾನು ಏನು ತರಿಸಿನಂತ ನೀವು ನೋಡ್ಕೊಂಬನ್ರಿ. ನಾನು ಮತ್ತೆ ಬ್ಲಾಗ್ನ ಕಂಟಿನ್ಯೂ ಮಾಡ್ತೀನಂತ ಸ್ಟೇ ಟ್ಯೂನ್.
ಫ್ರೆಂಡ್ಸ್, ನಾನು ಫ್ಲಿಪ್ಕಾರ್ಟ್ನಾಗ ಒಂದು ಬ್ಯಾಕ್ ಪ್ಯಾಕ್ ತೊಗೊಂಡಿದ್ದೆ, ಅದನ್ನು ತೋರ್ಸಕತ್ತೀನಿ. ಸೊ ಇದು ಬಂದು ಭಾಳ ದಿನ ಆಯ್ತು. ಸೊ ಇವತ್ತು ವಿಡಿಯೋ ಶೇರ್ ಮಾಡಕತ್ತೀನಿ. ನನ್ನ ಟ್ರಾವೆಲ್ ಎಕ್ಸ್ಪೀರಿಯೆನ್ಸ್ ಹೆಂಗಿರ್ತೈತೆ ಅಂತ ಒಂದು ವಿಡಿಯೋ ಕೂಡ ಮಾಡಿದ್ದೆ, ಅದು ಇನ್ನೂ ನೋಡಿಲ್ಲ ಅಂದ್ರೆ ನೋಡಿರಿ. ಅದ್ರಾಗ ಇದನ್ನು ನಾನು ಹೆಂಗೆ ಯೂಸ್ ಮಾಡ್ತೀನಿ ಅಂತ ತೋರಿಸ್ತೀನಿ. ಫ್ರಂಟ್ನಾಗ ಒಂದು ಜಿಪ್ ಐತಿ. ಸೊ ಇಲ್ಲಿ ಮೊಬೈಲ್ ಅಥವಾ ಚಾರ್ಜರ್ ಆಗಿರ್ಬೋದು, ಏನು ಬೇಕಾದರೂ ಅದ್ರಾಗ ಇಟ್ಕೋಬೋದು. ಕ್ವಾಲಿಟಿ ಅಂತೂ ಮಸ್ತ್ ಐತಿ. ನಾನು ಬ್ಲ್ಯಾಕ್ ಕಲರ್ ತೊಗೊಂಡಿನಿ. ಸೊ ಬ್ಯಾಕ್ ಸೈಡ್ ಒಂದು ಜಿಪ್ ಐತಿ. ನನಗೆ ಇದು ಭಾರಿ ಚಲೋ ಅನ್ನಿಸ್ತು, ಯಾಕಂದ್ರೆ ನಾನು ಹೊರಗೆ ಹೋದಾಗ ಕ್ಯಾಮ್ರಾ ಆಗಿರ್ಬೋದು, ಟ್ರೈಪೋಡ್ ಆಗಿರ್ಬೋದು ಎಲ್ಲ ಇದ್ರಾಗ ಇಟ್ಟಿರ್ತೀನಿ. ಸೊ ಸೇಫ್ ಇರ್ತೈತಿ. ಸೊ ಇಲ್ಲೊಂದು ಜಿಪ್ ಇದೆ ನೋಡ್ರಿ. ಸೊ ಒಳಗೆ ಭಾಳ ಜಾಗನೂ ಐತಿ, ಭಾಳ ಸಾಮಾನು ಕೂಡ ಹಿಡಿಸ್ತೈತಿ. ನೀವು ಬೇಕಾದ್ರೆ ನೀವು ಪರ್ಚೇಸ್ ಮಾಡ್ಬೋದು ಫ್ಲಿಪ್ಕಾರ್ಟಲ್ಲಿ. ಇವಾಗ ನಾನು ರೂಮ್ನಾಗದೀನಿ. ಹೊರತವರು ಹೊರಗಡೆ ಕುಂತಾರ. ಇವತ್ತು ಅವ್ರಿಗೆ ಪ್ರ್ಯಾಂಕ್ ಮಾಡೋಣ ಅಂತ ಅಂದ್ಕೊಂಡಿನಿ. ಭಾಳ ಜನ ಕೇಳಕತ್ತಿದ್ರಲ್ಲ ಪ್ರ್ಯಾಂಕ್ ವಿಡಿಯೋ ಬೇಕು ಅಂತ. ಇವತ್ತು ನಾನು ಅವ್ರಿಗೆ ಪ್ರ್ಯಾಂಕ್ ಮಾಡ್ತೀನಿ, ನೋಡೋಣ ಅಂತ ಅವರು ಹೆಂಗೆ ರಿಯಾಕ್ಟ್ ಮಾಡ್ತಾರಂತ. ಸೊ ಇನ್ನೊಂದು ಸ್ವಲ್ಪ ಹೊತ್ತರೊಳಗೆ ನಾನು ಅವ್ರಿಗೆ ಪ್ರ್ಯಾಂಕ್ ಮಾಡ್ತೀನಿ. ಸೊ ನೋಡೋಣ ಹೆಂಗೆ ಬರ್ತೈತೆ ಅಂತ. ಬರ್ರಿ. ಓಕೆ, ಈಗ 12:30 ಆಗೈತಿ ಟೈಮು. ಈಗ ಜ್ಯೂಸ್ ಮಾಡೋಣ ಅಂತ. ಸೊ ನಮ್ಮ ಮನೆಯವ್ರಿಗೆ ಆರೆಂಜ್ ಜ್ಯೂಸ್ ಅಂದರೆ ಭಾರಿ ಸೇರ್ತೈತಿ. ಸೊ ಇವಾಗ ಜ್ಯೂಸ್ ಮಾಡೋಣ ಅಂತ. ರೀ, ಜ್ಯೂಸ್ ಬೇಕಾ? ಓಕೆ, ಇವಾಗ ನಾನು ಜ್ಯೂಸ್ ಪ್ರಿಪೇರ್ ಮಾಡಕ್ಕೆ ಹೊಂಟೀನಿ. ನಾನು ಯಾವಾಗೂ ಮಾಡೋದು ಕಿಸಾನ್ ಜ್ಯೂಸ್ ಅದ. ಸೊ ಇದನ್ನು ಇವತ್ತು ಮಾಡಕತ್ತಿಲ್ಲ, ಅದ್ರ ಬದಲಕ್ಕೆ ಇವತ್ತು ಫುಡ್ ಕಲರ್ ಹಾಕಕತ್ತೀನಿ. ನೋಡಕತ್ತಿರಲ್ಲ ಫುಡ್ ಕಲರು. ಸೊ ಇಲ್ಲಿ ನಾನು ಮಾತಾಡಿಲ್ಲ, ಯಾಕಂದ್ರೆ ನಮ್ಮ ಮನೆಯವ್ರಿಗೆ ಗೊತ್ತಾಕೈತೆ ಅಂತೇಳಿ. ಸೊ ಇವಾಗ ಒಂದು ಗ್ಲಾಸಿಗೆ ಫುಡ್ ಕಲರ್ ಹಾಕ್ಕೊಳಕತ್ತೀನಿ. ಈಗ ನೀರನ್ನು ಕೂಡ ಹಾಕಕತ್ತೀನಿ. ಸೊ ಇದನ್ನು ಚೆನ್ನಾಗಿ ಮಿಕ್ಸ್ ಮಾಡ್ತೀನಿ. ಸೊ ಇದು ಕಲರ್ ಅಂತೂ ಚೇಂಜ್ ಆಗೋತು. ನಮ್ಮ ಮನೆಯವ್ರಿಗೆ ಗೊತ್ತಾಕೈತಂತ ಗೊತ್ತಿತ್ತು ನನಗೆ. ಸೊ ನೋಡೋಣ ಹೆಂಗೆ ಆಕೈತೆ ಅಂತ. ನನಗಂತೂ ಪ್ರ್ಯಾಂಕ್ ಮಾಡೋಕ್ಕೆ ಬರೋಂಗಿಲ್ಲ ಅವರಷ್ಟು. ಅವರು ಚೆಂದಾಗಿ ಪ್ರ್ಯಾಂಕ್ ಮಾಡ್ತಾರೆ. ಇವಾಗ ತೊಗೊಂಡು ಹೊಂಟೀನಿ. ಭಾಳ ನಗು ಬರಕತ್ತಿತ್ತು. ಸೊ ಅವ್ರು ಕೇಳಿದ ತಕ್ಷಣ ನಕ್ಬಿಡ್ತೇನೆ, ನನಗೆ ಗೊತ್ತಿಲ್ಲ. ಈಗ ತೊಗೊಂಡು ಹೊಂಟೀನಿ. ಜ್ಯೂಸ ಏನು ಅಂತ ಒಂದು ಸಲ ಸ್ಮೆಲ್ ನೋಡಿದ್ರು, ಹಾಗೆ ಒಂದು ಸಲ ಟೇಸ್ಟ್ ಕೂಡ ಮಾಡಿದ್ರು. ಹಾಗೆ ಅವರು ಮೊಬೈಲಲ್ಲಿ ಸಾಂಗ್ ಕೂಡ ಹಾಕ್ಕೊಂಡಿದ್ರು. ಅದಕ್ಕೋಸ್ಕರ ನಾನು ಮ್ಯೂಟ್ ಮಾಡಿದ್ದೀನಿ ಸೌಂಡನ್ನ, ಕಾಪಿರೈಟ್ ಆಗುತ್ತೆ ಅಂತ. ಅದು ಸ್ವಲ್ಪ ಜಾಸ್ತಿ ಲಿಕ್ವಿಡ್ ಆಗುತ್ತೆ ಅದಕ್ಕೆ. ಇದು ಸೊ ಇವತ್ತು ನಿಮಗೆ ಪ್ರ್ಯಾಂಕ್ ಮಾಡೋಣ ಅಂತ ವಿಡಿಯೋ ಮಾಡಿದೆ. ಸೊ ಡೈಲಿ ವ್ಲಾಗಲ್ಲಿ ಸೊ ಇದನ್ನು ಹಾಕೋಣ ಅಂದ್ಬಿಟ್ಟು ಮಾಡಿದೆ. ಸೊ ಅವ್ರಿಗೆ ಗೊತ್ತಾಗ್ಬಿಡ್ತು, ಯಾಕೋ ಕಲರ್ ನೋಡೇ ಅನ್ಲಕತ್ತಿದ್ರು. ಅವ್ರಿಗೆ ಜ್ಯೂಸ್ ಕೊಟ್ಟ ತಕ್ಷಣ ಅವರು ಕಲರ್ ನೋಡೇ ಹೇಳಿಬಿಟ್ರು ಇದು ಜ್ಯೂಸ್ ಅಲ್ಲ ಅಂತ. ಸೊ ಅದಕ್ಕೆ ಫುಡ್ ಕಲರ್ ಹಾಕಿ ಕೊಟ್ಟಿದ್ದೆ. ಸೊ ಪ್ರ್ಯಾಂಕ್ ಮಾಡೋಕ್ಕಾಗಲಿಲ್ಲ. ಸೊ ಇವಾಗ ರಿಯಲ್ ಜ್ಯೂಸ್ ಮಾಡಿಕೊಡೋಣ ಅಂತ ಪಾಪ ಅವ್ರಿಗೆ. ಹೆಂಗೆ ಅನ್ನಿಸ್ತ್ರಿ ಕುಡ್ದು? ಸರಿ ಬರ್ರಿ, ಈಗ ಒರಿಜಿನಲ್ ಜ್ಯೂಸ್ ಮಾಡೋಣ ಅಂತ. ಒಂದು ರೆಡ್ ಕಲರ್ನಾಗ ಐತಲ್ಲ, ಸೊ ಹಾಗಾಗಿ ಅವರು ಕಂಡು ಹಿಡಿದ್ಬಿಟ್ಟಾರ. ಸೊ ಇದು ಜ್ಯೂಸ್ ಅಲ್ಲ. ಸೊ ಆರೆಂಜ್ ಕಲರ್ ಆಗಿತ್ತಂದ್ರೆ ಅವ್ರಿಗೆ ಗೊತ್ತಾಗ್ತಿದ್ದಿಲ್ಲ. ಸೊ ಇರಲಿ, ನಡೀತೈತಿ. ಮತ್ತೊಮ್ಮೆ ಪ್ರ್ಯಾಂಕ್ ಮಾಡೋಣ ಅಂತ ಈಗ ಜ್ಯೂಸ್ ಮಾಡ್ತೀನಿ ಅಂತ. ತಗೊಳ್ಳಿ. ಇದಾರ ಜ್ಯೂಸಾ? ಆಗಲ್ಲ ಕುಡಿದ್ರಲ್ಲ, ಹೆಂಗಿತ್ತದು? ಹೆಂಗಿತ್ತು ಪ್ರ್ಯಾಂಕ್? ಗೊತ್ತಾತ? ಇವತ್ತಿನ ವ್ಲಾಗು. ಸೊ ನಿಮ್ಗೆ ಹೆಂಗೆ ಅನ್ನಿಸ್ತು ಅಂತ ಖಂಡಿತ ಕಮೆಂಟ್ ಸೆಕ್ಷನ್ ಒಳಗೆ ತಿಳಿಸ್ರಿ. ಹಂಗೆ ಚಾನಲ್ಗೆ ಹೊಸಬ್ರಾಗಿದ್ದರೆ ಸಬ್ಸ್ಕ್ರೈಬ್ ಮಾಡಿರಿ. ಪಕ್ಕದಾಗಿರೋ ಬೆಲ್ ಐಕಾನ್ ಮರಿದೆಲ್ಲ ಕ್ಲಿಕ್ ಮಾಡಿರಿ. ಇದರಿಂದ ಹೊಸ ಹೊಸ ವೀಡಿಯೋಸ್ ಬಂದ್ರೆ ನಿಮ್ಗೆ ನೋಟಿಫಿಕೇಷನ್ ಬರ್ತಾನೆ ಇರ್ತೈತಿ. ಸೊ ಇವತ್ತಿನ ವಿಡಿಯೋ ಹೆಂಗಿತ್ತಂತ ಖಂಡಿತ ಕಮೆಂಟ್ ಸೆಕ್ಷನ್ ಒಳಗೆ ತಿಳಿಸ್ರಿ. ಮತ್ತೆ ಸಿಗ್ತೀನಂತ ಮುಂದಿನ ಬ್ಲಾಗ್ನಾಗ. ಥ್ಯಾಂಕ್ ಯು ಫಾರ್ ವಾಚಿಂಗ್.